ಫ್ರೆಂಡ್ಸ್, ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದ್ರೆ, ಈಗ ಇನ್ನೇನು ಬ್ಯಾಸ್ಗೆ ಬಿಸಿಲು ಫುಲ್ ಕಡಕ್ ಬಿಸಿಲದಲ್ರಿ. ಈ ಟೈಮ್ನಾಗ ನಾವು ಯಾವುದೇ ಹಪ್ಪಳಾಗಿ ಪಾಪಡಾಗಿ ಹಾಕೊಂಡೇವು ಅಂದ್ರೆ ಬಿಸಿಲಿಗೆ ಚೆಂದಾಗಿ ಒಣಗ್ತಾವ್ರಿ. ಮಳೆಗಾಲ ಚಳಿಗಾಲದಾಗ ಏನು ಬಿಸಿಲು ಬೀಳೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಜಾಸ್ತಿ ಎಲ್ಲರೂ ಬಿಸಿಲ್ದಾಗೆ ಹಪ್ಪಳದ ಹಾಕ್ತಾರೆ ನೋಡ್ರಿ. ಹಾಗಂತ ಹೇಳ್ಬಿಟ್ಟು ನಾನು ಕೂಡ ಆಲ್ಗಡ್ಡಿ ಚಿಪ್ಸ್ ಅಂತಾರೆ ಕೆಲವೊಬ್ಬರು. ನಾವು ಆಲ್ಗಡ್ಡಿ ಹಪ್ಪಳ ಹಾಕ್ಬೇಕಂತ ಅಂದ್ಕೊಂಡಿನಿ. ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡಿನಿ ಫ್ರೆಂಡ್ಸ್, ನಾನು ಯಾವ ಥರ ಆಲ್ಗಡ್ಡಿ ಹಪ್ಪಳ ಹಾಕ್ತೀವೋ ನಾವು ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನಾನು ವ್ಯೂ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಬರೀ ಈಗ ಸ್ಟಾರ್ಟ್ ಮಾಡಮಿ ನಾವು ಆಲ್ಗಡ್ಡಿ ಹಪ್ಪಳ ಯಾವ ಥರ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಈ ನಾನು ತೋರಿಸೋ ಆಲ್ಗಡ್ಡಿ ಚಿಪ್ಸು 1 ವರ್ಷ 2 ವರ್ಷದವರೆಗೂ ಏನೂ ಆಗಲ್ಲ. ಇವನ್ನು ಸಿಹಿ ಹುಳ ಏನೂ ಆಗೋದಿಲ್ಲ. ನಾವು ಯಾವ ಥರ ಮಾಡಿಕೋತೇವೆ ನೋಡಿರಿ, ಅದೇ ಥರ ಇರ್ತಾವೆ, ಫುಲ್ ಫ್ರೆಶ್ ಆಗಿರ್ತಾವೆ 2 ವರ್ಷ ಆದ್ರೂ. ಬರೀ ಸ್ಟಾರ್ಟ್ ಮಾಡೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಆಲ್ಗಡ್ಡಿ ಪಾಪಡ್ ಮಾಡ್ಲಿಕ್ಕೆ ಫಸ್ಟ್ ಈ ಥರ ದೊಡ್ಡ ಸೈಜು ಆಲ್ಗಡ್ಡಿ ತೊಗೋಬೇಕ್ರಿ. ಅಂದ್ರೆ ಆಲ್ಗಡ್ಡಿ ಪಾಪಡ್ ಮಾಡ್ಲಿಕ್ಕೆ ಚಂದ ಬರ್ತಾವ್ರಿ. ಈ ಥರ ದೊಡ್ಡ ಸೈಜ್ ತೊಗೊಂಡೆವು ಅಂತಂದ್ರೆ ನಾವಿಲ್ಲಿ ನೋಡಿರಿ 6 ಕಿಲೋ ಅಷ್ಟು ಆಲ್ಗಡ್ಡಿನ ತೊಗೊಂಡಿದ್ದೆವು. ಅಲ್ಲೂ ಸ್ವಲ್ಪ ನೋಡಿರಿ ಒಂದು ಬುಟ್ಟಿ ತೊಗೊಂಡಿದ್ದೇವ್ರಿ. ಒಂದು ಬುಟ್ಟ್ಯಾಗ ನೀರು ಹಾಕ್ಕೊಂಡು ಆಲ್ಗಡ್ಡಿ ಸಪ್ಪೆ ಎಲ್ಲ ತೆಗ್ಬಿಟ್ಟು ಈ ಥರ ನೀರಾಗಿ ಬಿಡ್ಬೇಕ್ರಿ. ಇವು ಅಷ್ಟೂ ಈಗ ಆಲ್ಗಡ್ಡಿ ಇದೇ ಥರ ಸಪ್ಪೆ ಇರಲ್ಗತ್ಲಿ ಚೆಂದಾಗಿ ಈಚ್ಕೊಂಡು ಬರ್ತೀವ್ರಿ. ನೀವು ನೋಡ್ತಿರ್ಬೋದು ಆಲ್ಗಡ್ಡಿ ಎಷ್ಟು ಮಸ್ತ್ ಬಂದಾವ ಅಂತ ಹೇಳ್ಬಿಟ್ಟು. ಈ ಥರ ತೊಗೊಂಡೇವು ಅಂದ್ರೆ ಈಸಿಯಾಗಿ ಬರ್ತಾವ್ರಿ. ನಮಗೆ ಪಾಪಡ್ ಹಾಕ್ಲಿಕ್ಕೆ ಜಲ್ದಿ ಆಗ್ತಾವ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈಗ ಅಷ್ಟು ಆಲ್ಗಡ್ಡಿ ಗೀಚ್ಕೊಂಡು ಬರ್ಬೇಕ್ರಿ. ಫ್ರೆಂಡ್ಸ್ ನೋಡ್ರಿ, ಆಲ್ಗಡ್ಡಿ ಅಷ್ಟು ಸಪ್ಪೆ ಎಲ್ಲ ತೆಗೆಯೋದಾಗ್ಯದ್ರಿ. ನೀವು ನೋಡ್ತಿರ್ಬೋದು. ಇದು ನೋಡ್ರಿ, ಇದು ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿ ಚಿಪ್ಸ್ ಹಾಕಬೇಕು. ಇವೆಲ್ಲ ನೋಡ್ರಿ ಸಪ್ಪೆ ಎಲ್ಲ ಆಗ್ಯಾವ. ಈಗ ನಾನು ಇನ್ನೊಂದು ಬುಟ್ಟಿ ತೊಗೊಂಡಿನಿ. ಇನ್ನೊಂದು ಬುಟ್ಟಿ ತೊಗೊಂಡು ಇದ್ರಾಗೂ ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇದೇನದಲ್ರಿ, ಇದರಿಂದ ಚಿಪ್ಸ್ ಗೀಚ್ಬೇಕು. ನಾನು ಈಗ ಇದ್ರಲ್ಲಿಂದ ಗೀಚಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಫ್ರೆಂಡ್ಸ್ ನೋಡ್ರಿ, ಆಲ್ರೆಡಿ ಸ್ವಲ್ಪ ಗೀಚಿದೆ ರೀ. ನಾನು ಇದರಿಂದ ಗೀಚ ಮಾಡ್ಕೊಂಡಿದ್ರಿ. ಆದರೆ ಇವೆರಡು ಡಿಸೈನ್ದು ಹಂಗೆ ಪ್ಲೇನ್ ಇದ್ದಿದ್ದು ಒಂದೇ ತಲದಲ್ರಿ. ಕರೆಕ್ಟಾಗಿ ಗೀಚಲಕ್ಕೆ ಹೊಂಟಿಲ್ಲ. ಫುಲ್ ಪೀಸ್ ಈ ಥರ ತುಕಡಿ ಹೊಂಟವ್ರಿ. ಹಂಗಂತ ಹೇಳ್ಬಿಟ್ಟು ನೋಡ್ರಿ, ನಾನು ಖಾಲಿ ಪ್ಲೇನ್ ಇದ್ದಿದ್ದು ಅಷ್ಟೇ ತೊಗೊಂಡಿನಿ. ಈಗ ಯಾವ ಥರ ಗೀಚ್ಬೇಕಂತ ತೋರಿಸ್ತೀನಿ ಬರ್ರಿ. ಬರೋಗಿ ತೋರಿಸ್ತೀನಿ ನೋಡ್ರಿ. ಈ ಥರ ಹಿಡ್ದು ನೋಡ್ರಿ ಎಷ್ಟು ಚಂದ ಹೊಂಟವ. ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಹೊಂಟವ ಅಂತ ಹೇಳ್ಬಿಟ್ಟು. ಇದೇ ಥರ ಈಗ ಅಷ್ಟು ಆಲ್ಗಡಿನೂ ಗೀಚ್ಕೊಂಡು ಬರ್ತೀನಿ ರೀ ನಾನು. ಆಮೇಲೆ ಏನು ಮಾಡ್ಬೇಕಂತ ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಿತ್ತೋಗಲ್ಲ ಆಲ್ಗಡ್ಡಿ ಬೂತಾವ ಅದು ಬೀಳಲ್ಲ ಆಲ್ಗಡ್ಡಿ ಬರೋದು. ಫುಲ್ ಮಾಡಿ ಫ್ರೆಂಡ್ಸ್ ನೋಡ್ರಿ, ಆಲ್ಗಡ್ಡಿ ಎಲ್ಲ ಚಿಪ್ಸ್ ಹಾಕಿದಾಯ್ತಲ್ರಿ. ಈಗ ಒಂದು ದೊಡ್ಡ ಬೊಗಣಿ ತೊಗೊಂಡು ಹೆಸರು ಇಕ್ಕೋದಾಗ್ಯದ್ರಿ. ಫ್ರೆಂಡ್ಸ್ ಇದ್ರೊಳಗೆ ನೋಡ್ರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕ್ರಿ. ನೋಡ್ರಿ ಒಂದು ಮುಷ್ಟಿ ಅಷ್ಟು ಉಪ್ಪು ಹಾಕ್ಲತ್ತಾರ. ಫ್ರೆಂಡ್ಸ್ ನೋಡ್ರಿ ಚಂದ ಕುದಿ ಬಂದವ್ರಿ ನೀರು. ಈಗ ಆಲ್ಗಡ್ಡಿ ಚಿಪ್ಸ್ ಏನಿರ್ತಾವಲ್ರಿ ಅವು ಹಾಕಬೇಕು. ಮಮ್ಮಿ
ಫ್ರೆಂಡ್ಸ್ ಈಗ ನೋಡ್ರಿ ಈಗ ಹಾಕ್ತಿಲ್ಕೆ ಮಿಕ್ಸ್ ಮಾಡಬಾರ್ದಂತ್ರಿ ಮುರಿದೈತಾವ ಅಂತ ಈಗ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಬೇಕು ಒಂದು ಉಗ ಬರತನ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ಒಂದು ಕುದಿ ಬಂದವ್ರಿ ಈಗ ತೆಗಿಬೇಕು ಈಗ ನೋಡ್ರಿ ನೀರೆಲ್ಲ ಜಾನ್ಕೋಬೇಕ್ರಿ ಚಂದ ಹಳ್ಳುಗ ಮಮ್ಮಿ ಕಾಲ ಮೇಲೆ ಬಿದ್ದೋಗ್ಯಾನ ನೀರು ಗರಮ್ ಇರ್ತಾವ ಎಡ್ಬದ್ ಮಸನ್ ನೋಡಿ ಮಹೇಶ್ ಏನು ಬಿ ಇಲ್ಲ ಹಳ್ಳುಗ ಏನವ ಇನ್ನ ನೀರು ಅಬ್ಬೋ ಎಟ್ ಬೆಳಗ್ಗೆ ಬಂದವ ನೀರು ಬಿ ಕುದ್ದೆ ಎಷ್ಟು ಥೋಡೆ ಆಗ್ಯಾವ ತೆನಿಗತ್ಲಿಕ್ಕ ಹೆಂಗೆ ಬಂದದ್ದು ಜಾರಿಲಿಂದ ಯಾವ ಹಿಡಿತ ಒಂದು ರೊಟ್ಟಿ ಬಟ್ಟೆಗೆ ಅದ್ರಾಗ ತೊಳಿ ಹಳ್ಳುಗೆ ಮಮ್ಮಿ ಕಲ್ಲಿಕ ಕಡಿ ಬಿಡ್ಬೇಡ ಅಂಬು ಅಯ್ಯೋ ಕಟ್ಟಿಗೆ ಕಲ್ಲು ತೊಗೊಂಬನೇಮ್ಮ ಹಬ್ಬಿ ಮೇಲೆ ಇಕ್ಲ ಬರ್ತದೆ ಗಾಳಿಗೆ ನಡ್ದದ ಫ್ರೆಂಡ್ಸ್ ನೋಡ್ರಿ ಈ ಥರ ಒಂದು ಕಾಟನ್ನು ಇದು ಧೋತೂರು ಬಟ್ಟೆ ಅದ ರೀ ನಾವು ಧೋತೂರು ತೊಗೊಂಡಿದ್ದೆವು ಕಾಟನ್ದು ಈ ಥರ ಚಂದ ಹಾಸ್ಬೇಕ್ರಿ ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಬಿಡ್ಸ್ ಹಾಕಬೇಕು ಕೈ ಕೊಯ್ದು ಗರಂ ಇರ್ಲಕ್ಕೆ ಹಾಕ್ಬೇಕಿಲ್ದ್ರು ಅಲ್ಲಿಂದ ಮೆತ್ಕೊಂಡ್ರು ಅದಕ್ಕೆ ಇರ್ತದೆ ಹಾಕುತ್ತದೆ ನೋಡ್ರಿ ನನ್ನ ಕೈ ಕೊಯ್ದು ಅದಕ್ಕೆ ಹಾಕ್ಲಿಕ್ಕೆ ಹೋಗ್ತಾಳ ಸುಡ್ಲತ್ತದ ನಾನು ತಳಗೆ ಹೋಗಿ ಬಿಸಿಲದ ಬ್ಯಾಡ ಸುಮ್ಮನೆ ಹಳ್ಳುಗ ಹಸ್ಬೇಡ ಗುರು ಮಾಮಾಗ ಒಂದು ಹಾಕ್ರಿ ಥೋಡೆ ತಳ ಹಾಕ್ತೆ ಜರ ಆರಿದ ಪ್ಲೇಟ್ ಫ್ರೆಂಡ್ಸ್ ನೋಡ್ರಿ ಈ ಥರ ಎಲ್ಲ ಕಡೆ ನೋಡ್ರಿ ಒಂದೊಂದಾಗಿ ಈ ಥರ ಚೆಂದಾಗಿ ಒಣಕೊಂಡು ಬರ್ಬೇಕ್ರಿ ನಾವು ಸ್ವಲ್ಪ ಬಿಸಿದಾಗೆ ಒಣಗ್ದೇವು ಅಂದ್ರೆ ಚೆಂದ ಕುಲ್ಲ ಬರ್ತಾವೆ ನೋಡ್ರಿ ಇಲ್ಲಾಂದ್ರೆ ಅಂಟ್ಕೊಂಡಿವು ಜಲ್ದಿ ಬಿಡೋದೇ ಇಲ್ಲ ನೋಡ್ರಿ ಅದು ಬಟ್ಟೆ ಸಾಕಾಗಿಲ್ಲ ಅಂದ್ಬಿಟ್ಟು ಒಂದು ಸೀರೆನ ಹಾಕಿದೆ ರೀ ನಾನು ಅದ್ಮೇಲೆ ಕೂಡ ಸ್ವಲ್ಪ ಆಗ್ಯಾವ ಈಗ ಇದಕ್ಕೆ ಚೆಂದಾಗಿ ಒಣಗಿಸ್ಕೊಂಡು ಬರ್ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ಆಲೂಗಡ್ಡೆ ಹಪ್ಪಳು ನೋಡ್ರಿ ಒಂದೊಂದು ಚಂದ ಒಣಗೆ ಇನ್ನೊಂದು ಸ್ವಲ್ಪ ನಮ್ಮಿದ್ದಪ್ಲೆ ಅವ್ರಿ ಹಸಿ ಇದಕ್ಕೆ ನಾಳೆಗೆ ಒಂದಿನ ಚಂದ ಒಣಗಿಸ್ಬೇಕ್ರಿ ಬಟ್ ಸದ್ಯಕ್ಕೆ ಕರ್ದು ತಿಲ್ಲಕ್ಕೆ ಬರ್ತಾವೆ ಫ್ರೆಂಡ್ಸ್ ಯಾಕಂದ್ರೆ ಚಂದ ಒಣಗ್ಯಾವ್ರಿ ನೋಡ್ರಿ ಅವಾಜೆಲ್ಲ ಮಾಡ್ಲತ್ತವ ಕೆಲವೊಂದು ಈಗ ಒಂದೊಂದು ದಮ್ಮ ಒಂದೊಂದು ಬರೀಕ್ ಬರ್ತಾವೆ ನೋಡ್ರಿ ಹಂಗಾಗಿ ನಾಳೆಗೆ ಒಂದಿನ ಒಣಗಿಸ್ಬೇಕು 1 ಗಂಟೆ ಹಂಗೆ ಒಣಗಿಸ್ರು ಭೀ ಸಾಕ್ರಿ ಚಂದ ಒಣಗ್ತಾವ ಈಗ ಇವೆಲ್ಲ ನಾವು ಚಂದ ತಕ್ಕೊಂಡು ಒಯ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಆಲ್ರೆಡಿ 2 ದಿನ ಚೆಂದಾಗಿ ಒಣಗಿಸ್ಕೊಂಡು ಬಂದೀನಿ ರೀ ನಾನು ಯಾವ ಥರ ನೋಡ್ರಿ ಫುಲ್ ತೆಳ್ಳಗೆ ಗ್ಲಾಸ್ ಥರನೇ ಕಾಣತ್ತವ್ರಿ ನೋಡ್ಲಕ್ಕಂತೂ ನಾವು ಇದೇ ಥರ ಈಗ ಸುಮ್ಮನೆ ಟೇಸ್ಟ್ ನೋಡ್ಲಕ್ಕಾಗಿ ತಿಂತೀವಿ ನೋಡ್ರಿ ಫುಲ್ ಅಲ್ಲೇ ಕರಗಿ ಬಿಡ್ಲತ್ತವ್ರಿ ಕರಿದ್ನೂ ಹತ್ತಲ್ಲ ಅಷ್ಟು ಚಂದ ಆಗ್ಲತ್ತವ್ರಿ ಈಗ ನಾನು ನೋಡ್ರಿ ಎಣ್ಣೆ ಇಕ್ಕಿದ್ದೀನಿ ಒಂದು ಕಡೆ ಕಾಯ್ಲಕ್ಕ ನಾನು ನಿಮಗೆ ಕರ್ದು ತೋರಿಸ್ತೀನಿ ಫುಲ್ ಬಾಯ್ದಾಗ ಇಟ್ಟರೆ ಕರಗಿ ಬಿಡ್ಲತ್ತವ ಫ್ರೆಂಡ್ಸ್ ಅಷ್ಟು ಮಸ್ತ್ ಆಗ್ಯಾವ್ರಿ ಕರಲ್ಕಿಂತ ಮುಂಚೆನೇ ಕರ್ದ್ಮೇಲಂತೂ ಮೇಲೆದೇ ಹತ್ತಲ್ರಿ ಅಷ್ಟು ಭಾರಿ ಆಗ್ತಾವ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಎಣ್ಣೆ ಕಾಯ್ತದೆ ಈಗ ನಂದು 4 ಹಾಕ್ತೀನಿ ರೀ
ನೋಡಿರಿ ಫುಲ್ ತೆಳ್ಳಗಾಗ್ಯವರಲ್ರಿ, ಹಂಗಂತ ಹೇಳ್ಬಿಟ್ಟು ಕಲರ್ ಸ್ವಲ್ಪ ಚೇಂಜ್ ಆಗ್ಲತ್ತವ. ಫ್ರೆಂಡ್ಸ್ ನೋಡಿರಿ ಎಡ್ಡೆಡ್ ಹಾಕಿ ಕರ್ದು ತೋರಿಸ್ತೀನಿ. ನೀವು ತೆಳ್ಳು ಬಂದವಲ್ರಿ ಜಲ್ದಿನೇ ರೆಡ್ ಕಲರ್ ಆಗ್ಲತ್ತವ. ಎಡ್ಡೆಡ್ಡೆ ನೋಡಿ ಈ ಥರ ಕರ್ಕೊಂಡು ಅಂದ್ರೆ ಜಲ್ದಿ ಫ್ರೈ ಆಗ್ತಾವೆ. ನೋಡಿರಿ ಎಷ್ಟು ಮಸ್ತ್ ಹೊಂಟವ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.